ಇವರು ನುಡಿದರೆ ಮುತ್ತಿನ ಹಾರದಂತೆ, ನಡೆದರೆ ಜ್ಞಾನ ದೀವಿಗೆಯಂತೆ, ಕರುಣಾಳು ಬಾಬೆಳಕೆ ಅಂತ ಕರೆಯುತ್ತಲೇ ಹಲವರ ಬಾಳಲ್ಲಿ ತಮ್ಮ ಜ್ಞಾನ ಬಲದಿಂದ ಬೆಳಕನ್ನು ಚೆಲ್ಲಿದವರು, ಬೆಳಕನ್ನು ಬಿತ್ತಿದವರು. ಇವರು ಬೇರೆ ಯಾರು ಅಲ್ಲ, ಶಿಕ್ಷಣ ತಜ್ಞ, ಶಿಕ್ಷಣ ಪ್ರೇಮಿ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು. ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಸ್ಟುಡಿಯೋದಲ್ಲಿ ಈಗ ಗುರುರಾಜ್ ಕರ್ಜಿಗಿ ಸರ್ ಇದ್ದಾರೆ. ಅವರ ಒಂದು ಅನುಭವದ ಮೂಸೆಯಲ್ಲಿ ಅರಳಿ ಬಂದಂಥ ಮಹೋನ್ನತ ಕೃತಿಯಾಗಿರುವಂಥ ಸಾಕ್ಷಿ ಇನ್ನೇನು ಬಿಡುಗಡೆಗೆ ಸಿದ್ಧಗೊಂಡಿರುವಂಥ ಸಂದರ್ಭದಲ್ಲಿ ನಾವು ಅವರೊಂದಿಗೆ ಒಂದಷ್ಟು ಹೊತ್ತು ಮಾತಾಡಬೇಕು ಅಂತ ಆಸೆ ಪಟ್ಕೊಂಡು, ನಿಮ್ಮೆಲ್ಲರ ಒಂದು ಆಸೆಯೂ ಕೂಡ ಆಗಿರಬಹುದು ಇದು, ಅಂಥ ಒಂದು ಸುಯೋಗ ನನಗೆ ಒದಗಿ ಬಂದಿದೆ. ಲೋಕಶಿಕ್ಷಣ ಟ್ರಸ್ಟ್ನ ಧರ್ಮದರ್ಶಿಗಳಲ್ಲಿ ಒಬ್ಬರಾಗಿರುವಂಥ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರೊಂದಿಗೆ ಮಾತನ್ನು ಆರಂಭಿಸ್ತೇನೆ. ಅದಕ್ಕೂ ಮುನ್ನ ಅವರಿಗೆ ವೆಲ್ಕಮ್ ಹೇಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಒಂದು ಮಾತಿದೆ, ಈ ಗಂಧದ ಕೊರಡನ್ನು ನೀವು ಯಾವ ಬದಿದ್ದೆ ತೇದ್ರೂ ಕೂಡ ಅದು ಪರಿಮಳವನ್ನೇ ಹೊರಸೂಸುತ್ತೆ ಅನ್ನುವಂಥದ್ದು. ಹಾಗೆ ಗುರುರಾಜ್ ಕರ್ಜಿಗೆ ಅವರ ಮಾತು ಯಾವ ಒಂದು ವಿಷಯದಿಂದ ಆರಂಭ ಮಾಡಿದ್ರು ಕೂಡ ಅಲ್ಲಿ ಒಂದು ಪಾಂಡಿತ್ಯ, ಪರಿಣಿತಿ, ವಿಷಯ ಹೊರಹೊಮ್ಮುತ್ತೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಇಲ್ಲ, ನನಗೇನೂ ಗೊತ್ತಿಲ್ಲ, ಗೊತ್ತಿರೋದೇ ಒಂದು ಚೂರು ಚೂರು ಅಷ್ಟೇ ಹೇಳ್ಕೊಂಡು ಹೋಗೋದು. ಸರ್ವಜ್ಞರು ಇದೇ ಥರ ಹೇಳಿದ್ದು, ಎಲ್ಲರೊಳಗೊಂದು ವಿದ್ಯೆಯನ್ನು ಕಲಿತು ವಿದ್ಯೆಯ ಪರ್ವತವೇ ತಾನಾದ ಸರ್ವಜ್ಞ ಅನ್ನೋ ರೀತಿಯಲ್ಲಿ ತಮ್ಮ ಮಾತಿನ ಮೋಡಿ ಅಥವಾ ಅದೊಂದು ಶೈಲಿನ ಏನು ಸರ್ ಅದು, ಹೇಗೆ ನೀವು ಸೂಜಿಗಲ್ಲಿನಂತೆ ಸೆಳೆ ಇಡ್ತೀರಿ ಅಂತ ಎಲ್ಲರೂ. ಅಲ್ಲ, ನನಗೆ ಅದು ಆಕರ್ಷಕ ಯಾಕೆ ಆಗ್ತದೆ ನನಗೆ ಅಂದ್ಕೊಂಡಿದ್ದು ಹೀಗೆ. ನಾನು ಯಾವತ್ತೂ ಬುದ್ಧಿಯಿಂದ ಮಾತಾಡಲಿಲ್ಲ, ಹೃದಯದಿಂದನೇ ಮಾತಾಡೋದು. ಎಷ್ಟೋ ಜನ ಹೇಳ್ತಾರೆ, ನೀವು ಕತೆ ಹೇಳಿದಾಗ ನಮ್ಮ ಕಣ್ಣಲ್ಲಿ ನೀರು ಬಂದಿತ್ತು, ಅದು ಅದೇ ಕತೆ ನಾನು ಮತ್ತೊಬ್ಬರು ಹೇಳಿದಾಗ ಅದು ಆಗಲಿಲ್ಲ ಅಂತ. ಹೇಳಿದೀವಿ, ಸರಿಯಾಗಿ ಗಮನಿಸಿಲ್ಲ ನಾನು ಕತೆ ಹೇಳುವಾಗ ನನ್ನ ಕಣ್ಣಲ್ಲೂ ನೀರಿತ್ತು ಅಂತ. ನನಗೊಂದು ಸ್ಪಷ್ಟ ಆಗಿದೆ, ಯಾವ ಮಾತು ಬುದ್ಧಿಯಿಂದ ಬರುತ್ತೋ ಅದು ಬುದ್ಧಿಗೆ ಹೋಗುತ್ತೆ, ಹೃದಯದಿಂದ ಮಾತು ನೇರವಾಗಿ ಹೃದಯಕ್ಕೆ ಹೋಗುತ್ತೆ. ಹೃದಯ ಅಂದ ತಕ್ಷಣ ನನಗೆ ಜ್ಞಾಪಕ ಆಗುತ್ತೆ, ನಾವೆಲ್ಲ ಪಾಟೀಲ್ ಪುಟ್ಟಪ್ಪನವರ ಬರಹಗಳನ್ನು ಓದ್ಕೊಂಡು ಬಂದಂಥವ್ರು, ಬೆಳೆದಂಥವ್ರು. ಪ್ರಪಂಚ ವಿಶ್ವವಾಣಿಯಲ್ಲಿ ತಾವು ಕೂಡ ಓದಿರ್ತೀವಿ ಹಿಂದೆ. ನನ್ನ ಹೃದಯದಿಂದ ನಿಮ್ಮ ಹೃದಯಕ್ಕೆ ಅಂತ ಬರೀತಿದ್ರು, ಅದನ್ನು ನಾವು ಕಾಯ್ತಾ ಇದ್ವಿ. ಹಾಗೆ ಬದುಕುವುದಕ್ಕೆ ಬೇಕು ಬದುಕುವ ಈ ಮಾತು. ಸೊ ಅವರು ಹೋದ್ಮೇಲೆ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನುವಂಥ ಫೀಲಿಂಗ್ಸ್ ಇತ್ತು ನಮಗೆ. ಬಟ್ ಈಗ ನೀವು ಆ ಕೊರತೆಯನ್ನು ತುಂಬಿದ್ದೀರಿ, ಯಾಕಂದರೆ ಹೃದಯದಿಂದ ನಿಮ್ಮ ಮಾತುಗಳು ಬರ್ತವೆ. ನೀವು ಹೇಳಿದ್ರಿ ಬುದ್ಧಿಯಿಂದ ಅಲ್ಲ ಅನ್ನುವಂಥದ್ದು. ಸೊ ಈ ಒಂದು ಹೃದಯವಂತಿಕೆ ನಿಮಗೆ ಹೇಗೆ ನಿಮ್ಮಲ್ಲಿ ಅರಳಿತು ಅಂತ? ಅಲ್ಲ, ನನಗೆ ಮತ್ತೆ ಹೇಳಬೇಕಾದ್ರೆ ನಮ್ಮ ಅಜ್ಜನೇ ಕಾರಣ ಅದಕ್ಕೆ. ಅವನು ಹೇಳೋನು, ಮಾತಾಡುವಾಗ ನಿನ್ನ ಕಣ್ಣಿಗೆ ಕಾಣಿಸ್ಬೇಕು, ನೀನೇನು ಹೇಳ್ತೀಯೋ ಮೊದಲು ನಿನ್ನ ಕಣ್ಣಿಗೆ ಕಾಣಿಸ್ಬೇಕು, ಚಿತ್ರ ಕಂಡಂಗೆ. ಅವ್ರು ಹೇಳ್ತಾರೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ. ಅದೊಂದು ಕಥೆ ಇದೆ. ಕುಮಾರವ್ಯಾಸ ಸ್ನಾನ ಮಾಡಿ ಬಂದು ಬಟ್ಟೆ ಕಟ್ತಿದ್ದ, ಪಂಚೆ ಕಟ್ತಿದ್ದ, ಒಣಗೋವರೆಗೂ ಮಹಾಭಾರತ ಕಾಣಿಸ್ತಿತ್ತು ಅವನಿಗೆ ಅಂತ. ಅದೊಂಥರ ಉತ್ಪ್ರೇಕ್ಷೆ. ಅದು ಕಣ್ಣಿಗೆ ಕಾಣಿಸ್ತಿತ್ತು ಅಂದರೆ ಅವನಷ್ಟು ಸಮ್ಯವಾಗಿ ಅನುಭವಿಸಿ ಹೇಳ್ತಿದ್ದ ಅಂತ. ಕುಮಾರವ್ಯಾಸ ಹೇಳುವಾಗ ಆ ಚಿತ್ರಕಥೆ ತನ್ನ ಮುಂದೆ ನಡೆದಿದೆ ಅನ್ನೋ ಹಂಗೆ ಹೇಳ್ತಿದ್ದ. ನಮ್ಮ ಅಜ್ಜ ಕಲಿಸಿದ್ದು ಅದು ನನಗೆ. ನೀನೇನೋ ಹೇಳ್ತೀಯಲ್ಲೋ, ಶಬ್ದ ಕಾಣಿಸ್ಬಾರ್ದು, ಚಿತ್ರ ಕಣ್ಮುಂದೆ ಕಾಣಿಸ್ಬೇಕು. ಯಾವಾಗ ನಿನ್ನ ಕಣ್ಮುಂದೆ ಅದು ನಡೆದಂಗೆ ಅನಿಸುತ್ತೋ, ಯು ಬಿಕಮ್ ಓನ್ಲಿ ಎ ಕಾಮೆಂಟೇಟರ್. ಅವಾಗ ಏನು ತೊಂದರೆನೇ ಇಲ್ಲ, ನೋಡ್ಕೊಂಡು ಹೇಳ್ತಾ ಇದೆ ಏನಾಗ್ತಿದೆ ಅಂಥೇಳಿ. ಹಾಗಾದಾಗ ನಿನ್ನ ಹೃದಯದ ಅತ್ಯಂತ ಆಳವಾದ ಭಾವನೆಗಳು ಕೂಡ ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ, ಅದು ಮುಟ್ಟುತ್ತೆ ಜನರನ್ನು. ನಾನು ವಿಚಾರ ಮಾಡಿ ಸಾಕ್ರೆಟಿಸ್ ಹಿಂಗೆ ಹೇಳ್ದ, ಅವ್ನು ಹಿಂಗೆ ಹೇಳ್ದ ಅನ್ಕೋತ ಹೋದಾಗ ನಾನು ಸರ್ಕಸ್ ಆಗುತ್ತೆ. ಯಾರ್ದೋ ಮಾತನ್ನು ಬಳವಳಿ ತೊಗೊಂಡು ಎರವಲು ಮಾತುಗಳನ್ನು ಹೇಳ್ತಾ ಹೋಗ್ತೀನಿ, ಅದು ಬುದ್ಧಿಗೆ ಮಾತ್ರ ಮುಟ್ಟುತ್ತೆ. ಇಲ್ಲೊಂದು ಕಡೆ ನೀವು ಭಾಷಣದಲ್ಲಿ ಹೇಳಿದಿರಿ, ನಿಮ್ಮ ಅಜ್ಜನ ಕಥೆಗಳನ್ನು ಹೇಳಿದಿರಿ, ಅಜ್ಜ ಮುತ್ತಜ್ಜ, ನಿಮ್ಮ ವಂಶ ಪಾರಂಪರ್ಯದಲ್ಲಿ ಒಂದು ಸಂಸ್ಕೃತಿ ಸಂಸ್ಕಾರ ಇವೆಲ್ಲವೂ ಕೂಡ ವಂಶ ಪಾರಂಪರ್ಯವಾಗಿ ಬಳವಳಿಯಾಗಿ ನಿಮಗೆ ಬಂದಿದೆ. ಎಲ್ಲೋ ಒಂದು ಕಡೆ ಗುರುರಾಜ್ ಕರ್ಜಿಗೆ ಅವರಿಗೆ ಇದು ಒಂದು ಶಕ್ತಿನ ಅಂತ, ಯಾಕಂದರೆ ನಿಮ್ಮ ಮೂಲ ಇದೆಯಲ್ಲ, ಬ್ಯಾಕ್ಗ್ರೌಂಡು, ಮನುಷ್ಯನಿಗೆ ಒಂದು ಬೆಳೆಯೋದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು ಅನ್ನುವಂಥದ್ದು. ನೀವು ಹೇಳ್ತೀರಿ ಕಥೆಗಳನ್ನು ಹೇಳುವ ಸಂದರ್ಭದಲ್ಲಿ, ಭೀಮಾಚಾರ್ಯರು ಅಜ್ಜರಿದ್ರು, ಅವರೆಲ್ಲ ನಮಗೆ ಬೆಳಗ್ಗೆನೇ ಎದ್ದೇಳಿಸ್ತಾ ಇದ್ರು, ಗುರುಕುಲಕ್ಕೆ ಕಳಿಸ್ಬೇಕಾಗಿತ್ತು ಅನ್ನುವಂಥದ್ದು. ಅದೆಲ್ಲ ನೆನೆಸ್ಕೊಂಡಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ನಾನು ಹೇಳ್ತಿಲ್ಲಲ್ಲ, ಅದು ಭಗವಂತನ ಕೃಪೆ. ಅದು ಅಂಥ ಸುಸಂಸ್ಕೃತ ಮನೆತನ ನನಗೆ ಸಿಕ್ತು ಅಂತ ಒಂದು ಪರಂಪರೆ ಅದು. ಈಗ ನೀವು ಬೇಡ ಅಂದರೆ ನಿಮ್ಮ ಜೀನ್ಸ್ ನಿಮ್ಮನ್ನು ಬಿಡಲ್ಲ. ಅವೆಲ್ಲ ಜೀನ್ಸ್ ನಲ್ಲಿ ಬಂದಿದೆ. ಗುಂಡಪ್ಪನವ್ರು ಭಾಳ ಚೆನ್ನಾಗಿ ಹೇಳೋರು, ನಿಮ್ಗೆ ಗೊತ್ತಿಲ್ಲಪ್ಪ, ನಿಮ್ಮ ಮುತ್ತಜ್ಜ, ಅಜ್ಜ, ಅಪ್ಪ ಎಲ್ಲರೂ ನಿನ್ನೊಳಗೆ ಸೇರಿಕೊಂಡಿದ್ದಾರೆ ಅಂತ. ಗೊತ್ತಿಲ್ಲ, ಸೇರಿಕೊಂಡಿದ್ದಾರೆ. ಹಾಗೆ ನಮ್ಮ ಇಡೀ ಪರಂಪರೆಯಲ್ಲಿ ಬಂದಂಥ ಹಿರಿಯರ ಬಗ್ಗೆ ಗೌರವ ಆಗ್ಬೋದು, ನಮ್ಮ ಉಪನಿಷತ್ತುಗಳ ಬಗ್ಗೆ, ವೇದಗಳ ಬಗ್ಗೆ ಗೌರವ ಆಗ್ಬೋದು, ಪ್ರೀತಿ ಆಗ್ಬೋದು.
ಅದ್ರ ಬಗ್ಗೆ ಒಲವಿರಬಹುದು, ಅದೆಲ್ಲನೂ ಮನೆಯಲ್ಲಿ ಕೇಳಿ ಕೇಳಿ ಬಂದಿತ್ತು. ನೀವು ನೋಡಿದ್ದೀರಿ ಮನೆಯ ವಾತಾವರಣ ನಮ್ಮನ್ನು ಸೃಷ್ಟಿ ಮಾಡ್ತದೆ ಅಂತ. ಹಾಗೆ ಆಗೋದದು. ಈ ನಮ್ಮ ಅಜ್ಜ ಬೆಳಗ್ಗೆ ಎದ್ದ ತಕ್ಷಣ ಜೋರಾಗಿ ಮಂತ್ರ ಅನ್ನೋನು. ನಾನು ಬೇಡ ಅಂದರೆ ಕಿವಿ ಮೇಲೆ ಬೀಳ್ತಾಯಿತ್ತು, ಬೇಡ ಅಂದರೆ ನನ್ನ ಹೃದಯ ಕಿಳಿತಾಯಿತ್ತು. ನನ್ನ ಗುರುಗಳು ಭಾಳ ಚಂದ ಹೇಳೋರು, ನೀ ಮೊದಲು ಬಾಯಿಪಾಠ ಮಾಡಯ್ಯ, ಆಮೇಲೆ ಹೃದಯ ಪಾಠ ಆಗ್ತದೆ ಅಂತ. ನಿಮ್ಮನ್ನು ಬಸವರಾಜ್ ರಾಜಗುರು ಅವ್ರ ಗುರುಕುಲಕ್ಕೆ ಸಂಗೀತ ವಿದ್ಯಾಭ್ಯಾಸ ಮಾಡೋಕೆ ಅಂತ ಕಳಿಸ್ತಾರೆ. ಸೊ ನೀವು 4:15 ಎದ್ದೇಳಬೇಕಾಗಿತ್ತು. ಅವಾಗ ನಿಮ್ಮ ತಂದೆಯವರು ತಾತ ಅವರು ಎಬ್ಬಿಸ್ತಾ ಇದ್ರು. ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಿದ್ರಂತೆ ಕೊನೆಗೆ. ಅದು ಯಾವುದೊಂದು ಬ್ರಹ್ಮಾಸ್ತ್ರ? ಅಲ್ಲ, ಮಗು ಸಣ್ಣವನ್ನ ನಾನು ಅವಾಗ 6ನೇ ಕ್ಲಾಸ್ 7ನೇ ಕ್ಲಾಸ್ ಇರಬೇಕು. ಧಾರವಾಡ ಗೊತ್ತು ನಿಮಗೆ, ಸಮಾನೆಲ ಅಂತ ಇಲ್ಲ, ಹೀಗೆ ಏರಿ ಇಳಿದ್ಮೇಲೆ ನಾನು ಸೈಕಲ್ ತೊಗೊಂಡು ಬೆಳಗ್ಗೆ ಹೋಗಬೇಕು. ಚಳಿ ಬೇರೆ ಧಾರವಾಡದಲ್ಲಿ, ವಿಪರೀತ ಚಳಿ. ಯಾರಿಗೆ ಇಷ್ಟ ಆಗುತ್ತೆ ಬೆಳಗ್ಗೆ 4 ಗಂಟೆಗೆ ಹೇಳೋದಕ್ಕೆ? 4:15 ಮನೆ ಬಿಡಲೇಬೇಕು ನಾನು ಎಷ್ಟೊತ್ತಿದ್ರು. ನಮ್ಮ ಅಜ್ಜ ಮೊದಲು ಕರೆಯೋದು, ಪ್ರೀತಿಯಿಂದ ಎಬ್ಸೋನು ಮೊದಲು. ಅವನ ಪಕ್ಕದಲ್ಲಿ ಮಲ್ಕೊಂಡಿರ್ತಿದ್ದೆ ನಾನು. ಹೇಳಪ್ಪ ಅಪ್ಪಣ್ಣ ಅಂತ ಅನ್ನೋದು ಮೊದಲು. ಆಮೇಲೆ ಹೇಳಪ್ಪ ಗುರುರಾಜ ಅನ್ನೋದು. ಹೇಳ್ತಿಲ್ಲೋ ಅಂಥೇಳಿ ಎಳ್ಕೊಂಡು ಹೋಗಿ ಮನೆ ಮುಂದೆ ನಲ್ಲಿ ಇತ್ತು, ಆ ನಲ್ಲಿ ನೀರು ತೊಗೊಂಡು ಮುರ್ಕಕ್ಕೆ ಎಸ್ತಿದ್ದ. ಹೇಳ್ತೇ ಇಲ್ಲ ನೀನು. ಇನ್ನೊಂದು ಮಾತು ಹೇಳ್ತಿದ್ರು, ಗುರಿಯಾ ಅಂತಿದ್ದ. ಗುರಿಯಾ ಅಂದ್ಕೊಂಡು ಧಾರವಾಡ ಕಡೆ ಭಾಷೆ ಹಾಗೇನೆ, ಹೆಸರು ಕೆಡಿಸೋದು ನಾವೆಲ್ಲ ಸ್ಪೆಷಲಿಸ್ಟು. ಹಾಗೆ ಬೈದು ಹೊಡೆದಾಗಲೇ ಆಮೇಲೆ ಎಚ್ಚರಾಗಿ ಮುಖ ತೊಳ್ಕೊಂಡು ಸೈಕಲ್ ಹಿಡ್ಕೊಂಡು ಬೈಕೊಂಡೆ ಹೋಗೋದು. ಅವನ್ನ ಪ್ರೀತಿಯಿಂದ ಏನು ಹೋಗಲಿಲ್ಲ, ನಾನು ಬೈಕೊಂಡೇ ಹೋಗ್ತಿದ್ದೆ. ಖರೆ ಬೆಳಿಗ್ಗೆ ಚಳಿಯಲ್ಲಿ ಹೋಗೋದು ಹೇಗೆ? ಅದು ಸೈಕಲ್ಲು, ನಾನು ಗಿಡ್ಡ ಹುಡುಗ, ಸಣ್ಣ ವಯಸ್ಸು, ಅಡ್ಡಗಾಲ ಕೊಡಿಬೇಕು. ಮೇಲೆ ಕೂತ್ಕೊಂಡು ಹೊಡೆಯೋಕೆ ಆಗೋದೇ ಇಲ್ಲ, ನಾನು ಪೆಡ್ಲೈನ್ ನಿಲ್ಕೋಲ್ಲ. ಧಾರವಾಡದಲ್ಲಿ ನಮ್ಮ ಮಾಳಮಡ್ಡಿಯಿಂದ ಗುರುಗಳ ಮನೆಗೆ ಹೋಗುತ್ತಂಗೆ ತುಂಬ ಸಂತೋಷ. ಪೂರ್ತಿ ಇಳಕಲು ಬರುವಾಗ ಹೊಡ್ಕೊಂಬರ್ಬೇಕು, ಭಾಳ ಕಷ್ಟ ಆಗೋದು. ಬಂದು ಸುಸ್ತಾಗಿ ಶಾಲೆಗೆ ಹೋಗೋದು ಕಷ್ಟ ಆಗ್ತಿತ್ತು ನನಗೆ ಅವಾಗ. ಕೊನೆಗೆ ಸಂಗೀತ ವಿದ್ಯಾಭ್ಯಾಸ ಮಾಡಿದ್ರಾ ಹೇಗೆ? ಸಂಗೀತ ಜಾಸ್ತಿ ಕಲೀಲಿಲ್ಲ. ವೇದ ಪುರಾಣ ಕಲಿತಿದ್ದು. ನಾನು ಉಪನಿಷತ್ ಪಾಠಕ್ಕೆ ಹೋಗ್ತಿದ್ದೆ ಗುರುಗಳ ಕಡೆಗೆ. ಸ್ತೋತ್ರಗಳನ್ನು ಮಾಡಿಸಿ ಉಪನಿಷತ್ತುಗಳನ್ನು ಕಲಿಸಿ ಮಾಡ್ತಾಯಿದ್ರು. ಭಾಳ ದೊಡ್ಡವರು, ಹಾವನೂರು ಆಚಾರ್ಯ ಅಂತ. ನೋಡೋಕೆ ಭಾಳ ಚಂದ ನೋಡೋದಕ್ಕೆ. ಒಂಥರ ವಿಗ್ರಹ ಕಟ್ಟದಿಟ್ಟಂಗಿದ್ರು ಅವರು. ಆದರೆ ಅಷ್ಟೇ ಟಫ್ ಕೂಡ. ಒಂದು ಚೂರು ನಾವೇನಾದರೂ ಉಚ್ಚಾರಣೆಯಲ್ಲಿ ತಪ್ಪಾಯಿತು ಅಂದರೆ ಪಕ್ಕದಲ್ಲಿ ಒಂದು ತಾಂಬರ್ ಚಂಬು ನೀರು ಇಟ್ಕೊಂಡಿರೋರು. ತಪ್ಪಾದ ತಕ್ಷಣ ಹಿಂಗೆ ಇಟ್ಕೊಂಡು ಮುಖಕ್ಕೆ ಎರಚ್ಬಿಡೋ. ಹಿಂಗೆ ನಾಲಿಗೆ ಶುದ್ಧ ಇಲ್ಲ, ಮಂತ್ರ ಅನ್ನೋಕೆ ಬಂದಿದ್ದಾನೆ, ಹೋಗಲೆ ಇನ್ನೊಮ್ಮೆ ಸ್ನಾನ ಮಾಡ್ಬೋದು, ತಣ್ಣೀರು ಬಾವಿ ಮೇಲೆ ತಣ್ಣೀರು ಸ್ನಾನ ಮಾಡಬೇಕು. ಎಲ್ಲವೂ ಲಟಕಡಿಸಿ ಹೋಗ್ತಿತ್ತು ನಮ್ಮದು ಥಂಡಿ ಮಾಡೋದು. ಆಮೇಲೆ ಹೇಳೋರು, ಕಟ್ಟೆ ಮೇಲೆ ಹುಣಸೆಹಣ್ಣು ಇಟ್ಟಿದ್ದೀನಿ, ನಾಲಿಗೆ ಉಜ್ಕೊಂಬ, ಮಂತ್ರ ಬರಲ್ಲ ಸರಿಯಾಗಿ ಆಗಲಿ ಅಂತ. ಆದರೆ ಅಷ್ಟೇ ಪ್ರೀತಿನೂ ತೋರಿಸ್ತಾಯಿದ್ರು. ನಾನು ಅವ್ರು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಜನ್ಮದಲ್ಲಿ. ಒಂದು ಸಲ ಹೇಳಿದ್ರು ನನಗೆ, ಗುರುರಾಜ ನೀನು ಬೇಜಾರಾಗ್ತದಲ್ಲೋ ನಾ ಬೈದರೆ, ಮುಖಕ್ಕೆ ನೀರು ಎರಚ್ತೀನಲ್ಲ, ಸಿಟ್ಟು ಬರ್ತದಿಲ್ಲೋ ಅಂದರು. ಬರ್ತದೆ ಅಂತ ಹೆಂಗೆ ಹೇಳಿ ಗುರುಗಳು? ಇಲ್ಲ ಅಂದರೆ ಸುಳ್ಳು ಹೇಳ್ದಂಗೆ ಆಗ್ತದೆ. 2 ಗುಣ ಹಾಕಿದೆ, ಹೌದು ಇಲ್ಲ ಅಂತ 2 ಗುಣ ಹಾಕಿದೆ. ತಕ್ಷಣ ಕೂಡಿಲ್ಲ ಅಂದರು. ನೋಡು, ಮುಂದೆ ನಿನಗೆ ವಿಜ್ಞಾನ ಬೇಡ ಅಂದರೂ ಬಿಡೋಲ್ಲ ನಿನ್ನ, ಇದು ಬೇಕು ಅಂದರೂ ಸಿಗಲ್ಲ ನಿನಗೆ, 2 ಕಾಪಾಡ್ಕೊ ಅಂದರು. ನಾನು ಇವತ್ತು ಯಾವಾಗಲೂ ಹೇಳ್ತೀನಿ, ಗುರುಗಳು ಕಲಿಸಿದಂಥ ಉಪನಿಷತ್ ಪಾಠ, ಧಾರ್ಮಿಕ ಚಿಂತನೆ ಮತ್ತು ವಿಜ್ಞಾನ 2 ನನ್ನನ್ನು ಅಶ್ವಿನಿ ದೇವತೆಗಳು ಹಾಗೆ ನನ್ನ ಕೈ ಹಿಡಿದು ನಡೆಸಿದ್ದಾವೆ.